37. There are limits to our patience, sir. 2023 ಮಾರ್ಚ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಇಲ್ಲಿ ಒಂದು ನಮ್ಮ ಪೇಷನ್ಸ್ಗೆ, ತಾಳ್ಮೆಗೆ ಒಂದು ಮಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಬಿ, ಹೂ ಡಸ್ ಸರ್ ರೆಫರ್ಸ್ ಟು? ಇಲ್ಲಿ ಸರ್ ಅಂತ ಅಂದ್ರೆ ಯಾರು? ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಸ್ಪೀಕರ್ ಇದನ್ನ ಯಾವಾಗ ಹೇಳಿದರು? ಡಿ, ವಾಟ್ ಮೇಡ್ ದ ಸ್ಪೀಕರ್ ಸೇ ಸೋ? ಇದನ್ನ ಹೇಳೋದಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಓಕೆ, ವಾಟ್ ಮೇಡ್ ದ ಸ್ಪೀಕರ್ ಸೇ ಸೋ ಅಂದ್ರೆ ಈ ಸ್ಟೇಟ್ಮೆಂಟ್ ದೇರ್ ಆರ್ ಲಿಮಿಟ್ಸ್ ಟು ಅವರ್ ಪೇಷನ್ಸ್ ಅಂತ ಹೇಳಿರೋದನ್ನ ಹೇಳೋದಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಮಕ್ಳು. ಓಕೆನಾ? ಸೊ ನೋಡೋಣ ಇವಾಗ ಆನ್ಸರ್ನ. ಡಿಯಾಗೋ ಸೆಡ್ ದೀಸ್ ವರ್ಡ್ಸ್. ದೇರ್ ಆರ್ ಲಿಮಿಟ್ಸ್ ಟು ಅವರ್ ಪೇಷನ್ಸ್ ಅಂತ ಹೇಳಿರೋದು ಯಾರು? ಡಿಯಾಗೋ ಹೇಳಿರೋದು. ಓಕೆ, ದ ವರ್ಡ್ ಸರ್ ರೆಫರ್ಸ್ ಟು. ಸರ್ ಅಂತಂದ್ರೆ ಯಾರು ಇಲ್ಲಿ? ಡಾನ್ ಪೆಡ್ರೋ, ಆತ ಒಬ್ಬ ಆಫೀಸರ್. ಓಕೆ, ಸೊ ಇಲ್ಲಿ ಡಿಯಾಗೋ ಮತ್ತು ಪೆಡ್ರೋ ನಡುವೆ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ದೇರ್ ವಾಸ್ ಅ ಕಾನ್ವರ್ಸೇಷನ್ ಬಿಟ್ವೀನ್ ಡಿಯಾಗೋ ಅಂಡ್ ಡಾನ್ ಪೆಡ್ರೋ. ಅಟ್ ದಟ್ ಟೈಮ್ ಡಿಯಾಗೋ ಸೆಡ್ ದೀಸ್ ವರ್ಡ್ಸ್. ಸಿ, ಪೆಡ್ರೋ ಆಸ್ಕ್ ಡಿಯಾಗೋ ಇಫ್ ಹಿ ವಾಸ್ ಬಿಕಮಿಂಗ್ ಇಂಪೇಷಂಟ್. ಆತ ಸಹನೆಯನ್ನ ಕಳ್ಕೊಳ್ತಾ ಇದ್ದಾನ ಅಂತ ಇಲ್ಲಿ ಡಿಯಾಗೋ ಪೆಡ್ರೋ ಡಿಯಾಗೋನ ಕೇಳ್ತಾನೆ. ದೆನ್ ಹಿ ಸೆಡ್ ದ ಅಬವ್ ವರ್ಡ್ಸ್. ಆ ಸಂದರ್ಭದಲ್ಲಿ ಡಿಯಾಗೋ ಈ ಮಾತನ್ನ ಹೇಳಿರುವಂತದ್ದು. ಡಿ, ಡಿಯಾಗೋ ಅಂಡ್ ಅದರ್ ಸೀಮೆನ್ ಹ್ಯಾಡ್ ರೀಚ್ಡ್ ದರ್ ಪೇಷನ್ಸ್ ಲಿಮಿಟ್. ಅವರ ಒಂದು ಸಹನೆಯ ಮಿತಿಯನ್ನ ಅವರು ದಾಟಿದ್ದರು. ದೇ ವರ್ ನೋ ಲಾಂಗರ್ ವಿಲ್ಲಿಂಗ್ ಟು ಒಬೇ ಅಂಡ್ ಫಾಲೋ ಕೊಲಂಬಸ್. ಸೊ ಅವರು ಈಗ ಸಹನೆಯನ್ನ ಮೀರಿದ್ದರಿಂದ ಅವರು ಕೊಲಂಬಸ್ನ ಒಂದು ಆರ್ಡರ್ ಅನ್ನ ಕೇಳೋದಿಕ್ಕೆ ಸಾಧ್ಯ ಇರಲಿಲ್ಲ ಅಥವಾ ಕೇಳೋದಿಕ್ಕೆ ಒಪ್ತಾ ಇರಲಿಲ್ಲ. ಓಕೆನಾ? ರೆಡಿ ಇರ್ಲಿಲ್ಲ. ಅವರು ಸಹನೆ ಮೀರಿದ್ದರಿಂದ ಅವ್ರಿಗೀಗ ಮನೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಸಹನೆ ಮೀರಿದ್ದರಿಂದ ಅವರು ಕೊಲಂಬಸ್ನ ಆಜ್ಞೆಯನ್ನ ಪಾಲಿಸೋದಿಕ್ಕೆ ರೆಡಿ ಇರ್ಲಿಲ್ಲ ಮಕ್ಕಳು.